ನಮಸ್ಕಾರ ಎಲ್ಲರಿಗೂ. ನಿನ್ನೆಯ ತರಗತಿಯೊಳಗೆ ನಾವು 9ನೇ ತರಗತಿಯ 6ರಿಂದ 14ನೇ ಶತಮಾನದ ಭಾರತ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ. ಅದು ಮುಂದುವರೆದಂತಹ ಭಾಗ. ಮೊದಲನೇ ಪ್ರಶ್ನೆ, ಗಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದಂತಹ ಆಡಳಿತಾತ್ಮಕ ಸುಧಾರಣೆಗಳನ್ನು ವಿಶ್ಲೇಷಿಸಿ ಅಂತ ಇದೆ. ಅದಕ್ಕೆ ಉತ್ತರ, ಅವಿಧೇಯ ತುರ್ಕಿ ಸರದಾರರ ದುರಾಡಳಿತ ನಿಯಂತ್ರಿಸಿದನು. ಯಾರು? ಗಿಯಾಸುದ್ದೀನ್ ಬಲ್ಬನ್. ಮಂಗೋಲರ ದಾಳಿಯನ್ನು ತಡೆಗಟ್ಟಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಿದನು. ಆಸ್ಥಾನದ ದರ್ಬಾರಿನಲ್ಲಿ ಸಂಪ್ರದಾಯ ಮತ್ತು ಶಿಷ್ಟಾಚಾರಗಳನ್ನು ತಂದನು. ಪರ್ಷಿಯನ್ ಶೈಲಿಯ ಆಡಂಬರದ ವೇಷಭೂಷಣಗಳನ್ನು ಗಿಯಾಸುದ್ದೀನ್ ಬಲ್ಬನ್ ಧರಿಸ್ತಾ ಇದ್ದ. ತನ್ನನ್ನು ದೇವರ ಪ್ರತಿನಿಧಿಯೆಂದು ಸಾರಿ ನಿರಂಕುಶ ರಾಜಪ್ರಭುತ್ವವನ್ನು ಈತ ಜಾರಿಗೆ ತರ್ತಾನೆ. ಅನುಭವಿ ಹಾಗೂ ವಿಶ್ವಾಸಿಕ ಸೇನಾಪತಿಗಳ ನೇತೃತ್ವದಲ್ಲಿ ಸೈನ್ಯವನ್ನು ಪುನರ್ ಸಂಘಟಿಸಿದನು. ಮಂಗೋಲರ ದಾಳಿ ತಡೆಗಟ್ಟಲು ವಾಯುವ್ಯ ಗಡಿ ಭಾಗದಲ್ಲಿ ಕೋಟೆಗಳನ್ನು ಕಟ್ಟಿಸಿದನು. ದಕ್ಷ ಆಡಳಿತಗಾರನಾಗಿದ್ದ ಬಲ್ಬನ್ನನ ನಂತರದ ಸುಲ್ತಾನ್ ಕೈಕುಬಾದ್ ಆತನು ವಜೀರನಿಂದ ಕೊಲೆಯಾಗಬೇಕಾಯಿತು. ಇವಿಷ್ಟು ಗಿಯಾಸುದ್ದೀನ್ ಬಲ್ಬನ್ನನ ಆಡಳಿತಾತ್ಮಕ ಸುಧಾರಣೆಗಳು. ಮುಂದಿನ ಪ್ರಶ್ನೆ, ಕಾಶ್ಮೀರದ ಕಾರ್ಕೋಟರಲ್ಲಿ ಲಲಿತಾದಿತ್ಯ ಮುಕ್ತಾಪೀಡನ ಸಾಧನೆಗಳೇನು? ಈ ಲಲಿತಾದಿತ್ಯ ಮುಕ್ತಾಪೀಡ ಕಾಶ್ಮೀರದ ಕಾರ್ಕೋಟ ರಾಜವಂಶಕ್ಕೆ ಸೇರಿದವನು. ಆತನ ಸಾಧನೆಗಳು ಏನು ಅಂತಂದ್ರೆ, ಮೊದಲನೇದು, ಲಲಿತಾದಿತ್ಯ ಮುಕ್ತಾಪೀಡನು 36 ವರ್ಷಗಳ ಕಾಲ ಅಂದ್ರೆ ಕ್ರಿಸ್ತಶಕ 724ರಿಂದ 760ರವರೆಗೆ ಆಳ್ವಿಕೆಯನ್ನು ನಡೆಸಿದನು. ಕಾರ್ಕೋಟ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತರಿಸಿದ ಕೀರ್ತಿ ಅವನಿಗೆ ಸಲ್ಲುತ್ತದೆ. ಲಲಿತಾದಿತ್ಯ ಹುಟ್ಟಿನಿಂದಲೇ ಧೈರ್ಯಶಾಲಿ ಮತ್ತು ಮಹತ್ವಾಕಾಂಕ್ಷೆಯುಳ್ಳವರಾಗಿದ್ದರು. ಅವರು ಕನೌಜ್ನ ಯಶೋವರ್ಮನನ್ನು ಸೋಲಿಸಿದನು. ಶಾಹಿ ರಾಜವಂಶವನ್ನು ಸೋಲಿಸುವ ಮೂಲಕ ಕಾಬೂಲ್ ಮೇಲೆ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಿದರು. ವಿಂಧ್ಯಾಚಲದ ಅನೇಕ ರಾಜರೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಉಳಿಸಿಕೊಂಡು ಈ ಭಾಗದಲ್ಲಿ ಯಾರೂ ಅವರ ಶತ್ರುಗಳಾಗದಂತೆ ನೋಡಿಕೊಂಡರು. ಅವರು ರಾಷ್ಟ್ರಕೂಟರೊಂದಿಗೆ ಸಹ ಸ್ನೇಹ ಸಂಬಂಧವನ್ನು ಬೆಳೆಸಿಕೊಂಡರು. ಲಲಿತಾದಿತ್ಯ ಮುಕ್ತಾಪೀಡ ಅವರು ತಮ್ಮ ಸಾಮ್ರಾಜ್ಯದ ಪ್ರಭಾವವನ್ನು ಪೂರ್ವದಲ್ಲಿ ಬಂಗಾಳದವರೆಗೂ ಕೂಡ ವಿಸ್ತರಿಸ್ತಾರೆ. ಲಲಿತಾದಿತ್ಯ ಚೀನಾದ ಟಾಂಗ್ ರಾಜರೊಂದಿಗೆ ಸ್ನೇಹವನ್ನು ಬೆಳೆಸ್ತಾರೆ. ಅವರ ಸಹಾಯದಿಂದ ಟಿಬೇಟಿಯನ್ನರನ್ನ ವಿರುದ್ಧ ಹೋರಾಡಿ ಅವರ ನಿಯಂತ್ರಣದಲ್ಲಿದ್ದಂತಹ ವಾಯುವ್ಯ ಭಾರತದ ಅನೇಕ ರಾಜ್ಯಗಳನ್ನು ಲಲಿತಾದಿತ್ಯ ಮುಕ್ತಾಪೀಡ ಏನು ಮಾಡ್ತಾರೆ, ಸ್ವತಂತ್ರಗೊಳಿಸ್ತಾರೆ. ಇದಿಷ್ಟು ಲಲಿತಾದಿತ್ಯ ಮುಕ್ತಾಪೀಡರ ಸಾಧನೆಗಳು. ನೆಕ್ಸ್ಟ್ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು ಯಾವುವು? ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಆಡಳಿತ ಅವಧಿಯಲ್ಲಿ ತಂದಂತಹ ಸುಧಾರಣೆಗಳು. ಮೊದಲನೇದು, ಅಲ್ಲಾವುದ್ದೀನ್ ಖಿಲ್ಜಿಯು ಧಾರ್ಮಿಕ ದತ್ತಿಗಳು, ಇನಾಮ್ಗಳು ಅಂದರೆ ಉಡುಗೊರೆ, ಭೂಮಿ ಮತ್ತು ಸಬ್ಸಿಡಿಯನ್ನು ರದ್ದುಗೊಳಿಸ್ತಾರೆ. ಪರಿಣಾಮಕಾರಿ ಗೂಢಚಾರ್ಯ ವ್ಯವಸ್ಥೆಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಮದ್ಯ, ಮಾದಕ ದ್ರವ್ಯಗಳು ಮತ್ತು ಪಗಡೆ ಆಟವನ್ನು ನಿಷೇಧಿಸ್ತಾರೆ. ಸರದಾರರ ಕೂಟವನ್ನು, ಅಂತರ್ಜಾತಿ ವಿವಾಹವನ್ನು ಏನು ಮಾಡ್ತಾರೆ, ಇವರು ನಿಷೇಧಿಸ್ತಾರೆ. ಸಣ್ಣ ಭೂಮಾಲೀಕರು ಮತ್ತು ದೊಡ್ಡ ಭೂಮಾಲೀಕರು ತೆರಿಗೆ ಪಾವತಿಸಬೇಕಾಗಿತ್ತು. ರೈತರಿಂದ ನಿಗದಿತ ತೆರಿಗೆಗಳನ್ನು ಸಂಗ್ರಹಿಸಲು ಕಂದಾಯ ಅಧಿಕಾರಿಗಳನ್ನು ನೇಮಿಸ್ತಾರೆ. ಸೈನಿಕರಿಗೆ ನಗದು ರೂಪದಲ್ಲಿ ಸಂಬಳವನ್ನು ಇವರ ಕಾಲದಲ್ಲಿ ನೀಡಲಾಗ್ತಾ ಇತ್ತು. ಧಾಗ್ ಎಂದು ಕರೆಯಲ್ಪಡುವ ಕುದುರೆಗಳನ್ನು ಮುದ್ರೆ ಮಾಡುವ ಪ್ರಕ್ರಿಯೆಯು ಜಾರಿಗೆ ಬಂದಿತು. ಇದು ಮಹತ್ವದ ಸಾಧನೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಬಂದಂತಹದ್ದು. ಸಾಮಾನ್ಯ ಜನರಿಗೆ ದ್ವಿದಳ ಧಾನ್ಯಗಳು, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು ಮತ್ತು ಇಂಧನವನ್ನು ನ್ಯಾಯಯುತ ಬೆಲೆಯಲ್ಲಿ ಪಡೆಯುವ ವ್ಯವಸ್ಥೆಯನ್ನು ರಚಿಸಿದನು. ಆವಾಗಿನ ಕಾಲದಲ್ಲೇ ಇತ್ತು ನೋಡ್ರಿ ಇದು. ಇವಾಗ ನಾವು ರೇಷನ್ ತಗೋತೇವಲ್ಲ, ಆ ಥರದ ವ್ಯವಸ್ಥೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಆ ಕಾಲದಲ್ಲಿಯೇ ಜಾರಿಗೆ ತಂದಿದ್ರು. ಕುದುರೆಗಳು ಮತ್ತು ಗುಲಾಮರನ್ನು ಮಾರಾಟ ಮಾಡಲು ಮಾರುಕಟ್ಟೆಗಳನ್ನು ಕೂಡ ಇವರು ಸ್ಥಾಪನೆಯನ್ನು ಮಾಡ್ತಾರೆ. ಇವಿಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತದ ಸುಧಾರಣೆಗಳು. ಮುಂದಿನ ಪ್ರಶ್ನೆ,
ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ದೆಹಲಿ ಸುಲ್ತಾನರ ಕೊಡುಗೆಗಳನ್ನು ಉದಾಹರಣೆ ಸಹಿತ ವಿಮರ್ಶಿಸಿ ಅಥವಾ ವಿವರಿಸಿ ಅಂತ ಇದೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ದೆಹಲಿ ಸುಲ್ತಾನರು ನೀಡಿದಂತಹ ಕೊಡುಗೆಗಳು. ಮೊದಲನೇದು, ದೆಹಲಿ ಸುಲ್ತಾನರು ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದರು. ಕಮಾನುಗಳು, ಗುಮ್ಮಟಗಳು ಹಾಗೂ ಮಿನಾರ್ಗಳು ಈ ಶೈಲಿಯ ಮುಖ್ಯ ಲಕ್ಷಣಗಳು. ಕಮಾನುಗಳು, ಗುಮ್ಮಟಗಳು ಹಾಗೂ ಮಿನಾರ್ಗಳು ಈ ಶೈಲಿಯ ಅಂದರೆ ಇಂಡೋ ಇಸ್ಲಾಮಿಕ್ ಶೈಲಿಯ ಮುಖ್ಯ ಲಕ್ಷಣಗಳಾಗಿದ್ದವು. ದೆಹಲಿ ಸುಲ್ತಾನರು ಕೋಟೆ, ಮಸೀದಿ, ಅರಮನೆ, ಸಾರ್ವಜನಿಕ ಕಟ್ಟಡ, ಮದರಸ, ಧರ್ಮಶಾಲೆಗಳನ್ನು ನಿರ್ಮಿಸಿದರು. ಇಂಡೋ ಇಸ್ಲಾಮಿಕ್ ಶೈಲಿಗೆ ಉದಾಹರಣೆಗಳು ಯಾವುವು ಅಂತ ಹೇಳಿದ್ರೆ ದೆಹಲಿಯ ಕುವತ್ ಉಲ್ ಇಸ್ಲಾಂ ಮಸೀದಿ, ಕುತುಬ್ ಮಿನಾರ್, ಅಲೈ ದರ್ವಾಜಾ, ಜಮೈತ್ ಖಾನ ಮಸೀದಿಗಳು ಮುಂತಾದವುಗಳು. ಇವಿಷ್ಟು ದೆಹಲಿ ಸುಲ್ತಾನರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಕೊಡುಗೆಗಳು. ಮುಂದಿನ ಪ್ರಶ್ನೆ, ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿ. ಅದಕ್ಕೆ ಉತ್ತರ, ಸ್ವತಃ ವಿದ್ವಾಂಸನಾಗಿದ್ದಂತಹ ಮುಂಜರಾಜನು ಪದ್ಮಗುಪ್ತ, ಹಲಾಯುಧ ಎಂಬ ಕವಿಗಳಿಗೆ ಆಶ್ರಯವನ್ನು ನೀಡಿದ್ದನು. ಭೋಜರಾಜನು ಕೂಡ ಸ್ವತಃ ವಿದ್ವಾಂಸನಾಗಿದ್ದು ಹಾಗೂ ಶಾಂತಿಸೇನ, ಪ್ರಭಾಚಂದ್ರ ಸೂರಿ, ಘನಪಾಲ ಎಂಬ ಜೈನ ಪಂಡಿತರಿಗೆ ಈತ ಆಶ್ರಯವನ್ನು ನೀಡಿದ್ದ. ಜಯದೇವನ ಗೀತಗೋವಿಂದ, ಭಾರವಿಯ ಕಿರಾತಾರ್ಜುನೀಯ, ಭರ್ತೃಹರಿಯ ರಾವಣವಧ, ಮಹೇಂದ್ರಪಾಲನ ಕಾವ್ಯಮೀಮಾಂಸೆ ಕಾವ್ಯಗಳು ಕೂಡ ಇವರ ಕಾಲದಲ್ಲಿ ರಚನೆ ಆಗ್ತವೆ. ಇವಿಷ್ಟು ಕಾವ್ಯಗಳು. ನೆಕ್ಸ್ಟ್, ರಾಜಶೇಖರನ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ, ಭವಭೂತಿಯ ಮಹಾವೀರಚರಿತ ಹಾಗೂ ಉತ್ತರ ರಾಮಚರಿತ ನಾಟಕಗಳು ಇವರ ಕಾಲದಲ್ಲಿ ರಚನೆ ಆದವು. ಕಲ್ಲಣನ ರಾಜತರಂಗಿಣಿ, ಜಯನಿಕನ ಪೃಥ್ವಿರಾಜ ವಿಜಯ ಮತ್ತು ಹೇಮಚಂದ್ರನ ಕುಮಾರಪಾಲ ಚರಿತ ಎಂಬಂತಹ ಐತಿಹಾಸಿಕ ಕೃತಿಗಳು ರಚನೆ ಆಗ್ತವೆ. ಚಾಂದ್ ಬರ್ದಾಯಿಯ ಪೃಥ್ವಿರಾಜ ರಾಸೋ, ಬಲ್ಲಾಳನ ಭೋಜ ಪ್ರಬಂಧ ಎಂಬಂತಹ ರಜಪೂತ ಅರಸರ ಜೀವನ ಕೃತಿಗಳು ಕೂಡ ಇವರ ಕಾಲದಲ್ಲಿ ರಚನೆ ಆಗ್ತವೆ. ಈ ಕಾಲದಲ್ಲಿ ಗುಜರಾತಿ, ರಾಜಸ್ಥಾನಿ, ಹಿಂದಿ ಭಾಷೆಗಳು ಅಭಿವೃದ್ಧಿ ಹೊಂದಿದವು. ರಜಪೂತ ಅರಸರು ವಿದ್ಯಾ ಕೇಂದ್ರಗಳಾದಂತಹ ನಳಂದ, ಕಾಶಿ, ವಿಕ್ರಮಶಿಲಾ, ಉಜ್ಜಯಿನಿಗಳಿಗೆ ಪ್ರೋತ್ಸಾಹವನ್ನು ನೀಡಿದರು. ಇವಿಷ್ಟು ಇವತ್ತಿನ ಪ್ರಶ್ನೆಗಳು. ಮುಂದಿನ ಪ್ರಶ್ನೆಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಈ ಒಂದು ನನ್ನ ಪ್ರಯತ್ನ ಅಥವಾ ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.